ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಯುಗಾದಿ ಹಬ್ಬನ ಇವತ್ತು ಆಚರಣೆ ಮಾಡ್ತಾ ಇರ್ತೀರಾ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ವರ್ಷದ ಹೊಸದೊಟ್ಟಿಗೂ ಇವತ್ತೇ ಮಾಡ್ತಾ ಇರ್ತೀರಾ. ಇವತ್ತು ಎಲ್ಲ ಮಹಿಳೆಯರು ಕೂಡ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಮಧ್ಯಾಹ್ನ 3 ಗಂಟೆಯ ನಂತರ ಮತ್ತಷ್ಟು ಜಿಲ್ಲೆಗಳಿಗೆ ಇವತ್ತು ಜಮಾ ಆಗ್ತಾ ಇದೆ. ಹಾಗಿದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇದೆ, ನಿನ್ನೆ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ, ಜೊತೆಗೆ ಒಂದಷ್ಟು ಜನ ಕೇಳ್ತಾ ಇದ್ರಿ ನಮಗೆ ಇನ್ನೂ ಹಣ ಬಂದಿಲ್ಲ ಮೇಡಮ್ ಯಾಕೆ ಅಂತ. ಅದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಮತ್ತು ಇವತ್ತು ಎಷ್ಟು ಗಂಟೆಗೆ ಯಾರ್ಯಾರಿಗೆ ಹಣ ಜಮಾ ಆಗುತ್ತೆ ಅನ್ನೋದನ್ನ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೋ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ನಾನು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ವಿಡಿಯೋ ನೋಡ್ತಿರೋ ಯಾರಿಗಾದರೂ ಗೃಹಲಕ್ಷ್ಮಿ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ಬಂದಿದೆ ಅಂತ. ನಿಜವಾಗ್ಲೂ ಸಹಾಯ ಆಗುತ್ತೆ. ಯಾಕಂದರೆ ನಮಗೆ ಒಂದು ವಿಡಿಯೋ ಮಾಡ್ತೀವಿ ಅಂದರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರೇ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ನಿಮಗೂ ಕೂಡ ನಂಬಿಕೆಗೆ ಒಂದು ಅರ್ಹ ಆಗಿರುತ್ತೆ. ಬರೀ ಮಾತಲ್ಲೇ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಓಕೆನಾ. ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಯುಗಾದಿ ಹಬ್ಬದಿಂದಲೇ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗಾಗಲೇ ಮೊದಲನೇ ಹಂತದಲ್ಲಿ ಒಟ್ಟು 12 ಜಿಲ್ಲೆಗೆ ಸ್ಟಾರ್ಟ್ ಆಗಿತ್ತು. ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಕೊಪ್ಪಳ, ಬೆಂಗಳೂರು ನಗರ ಜಿಲ್ಲೆಗಳಿಗೆ, ಗುಲ್ಬರ್ಗ ಜಿಲ್ಲೆಗೆ ಮತ್ತು ರಾಮನಗರದಲ್ಲಿ ಕನಕಪುರ ಮತ್ತು ಮಾಗಡಿ ತಾಲೂಕುಗಳಿಗೆ ಹಣ ಜಮೆ ಆಗಿದೆ. ನೆಕ್ಸ್ಟ್ ಕಲಬುರಗಿ, ಚಿಕ್ಕಮಗಳೂರು, ಯಾದಗಿರಿ, ದಾವಣಗೆರೆ, ಚಿತ್ರದುರ್ಗ ಮೊದಲನೇ ಹಂತವಾಗಿ ಈ 12 ಜಿಲ್ಲೆಗಳಿಗೆ ನಿನ್ನೆಯಿಂದ ಅಮೌಂಟು ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ನೋಡಿ, ಇಷ್ಟು ಜಿಲ್ಲೆ ಹೇಳಿದ್ದೀನಿ ಅಂದರೆ ಈ ಜಿಲ್ಲೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಹಣ ಹೋಗಿದೆ ಅಂತ ಅಲ್ಲ. ಇದರಲ್ಲಿರುವಂತಹ ಒಂದಷ್ಟು ಜನ ಮಹಿಳೆಯರಿಗೆ ಅವರು ಹಣ ಹಾಕಿರ್ತಾರೆ. ಹಂತವಾಗಿ ಹಣ ಬರೋದ್ರಿಂದ ನಿಮಗೆ ಸ್ವಲ್ಪ ಜನ ಬಂದಿರುತ್ತೆ, ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇರುತ್ತೆ. ಬರ್ದಿರೋವಂಥವರಿಗೆ ಇವತ್ತು ಬರುತ್ತೆ. ನೋಡಿ, ಈಗಾಗಲೇ ಹಣ ಬಿಡುಗಡೆ ಆಗಿರೋದ್ರಿಂದ ಈ 12 ಜಿಲ್ಲೆಯವರಿಗೆ ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಕೊಪ್ಪಳ, ಬೆಂಗಳೂರು, ಗುಲ್ಬರ್ಗ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕಲಬುರಗಿ, ಯಾದಗಿರಿ, ದಾವಣಗೆರೆ, ಚಿತ್ರದುರ್ಗ ಹಾಗೂ ತುಮಕೂರು, ಹಾವೇರಿ ಈ 15 ಜಿಲ್ಲೆಗಳಿಗೆ ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಅವರಿಗೆ ನಿನ್ನೆಯಿಂದ ಜಮೆ ಆಗಿದೆ, ಅದು ಕಂಟಿನ್ಯೂ ಪ್ರೋಸೆಸ್ ಆಗಬೇಕು. 3 ಜಿಲ್ಲೆ ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾವೆ. ಯಾವುದು ಅಂದರೆ ತುಮಕೂರು, ಬೆಂಗಳೂರು ಗ್ರಾಮಾಂತರ ಮತ್ತು ಹಾವೇರಿ ಜಿಲ್ಲೆಗಳು. ಈ 3 ಜಿಲ್ಲೆಗಳು ಹೊಸದಾಗಿ ಹಣ ಬಿಡುಗಡೆ ಆಗೋದಕ್ಕೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ 15 ಜಿಲ್ಲೆಯವರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕೇಳಬಹುದು, ಹೇಗೆ 3 ಗಂಟೆ ನಂತರನೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀರಾ. ಎಲ್ಲರಿಗೂ ಬೆಳಗ್ಗೆ ಟೈಮ್ ಬಂದಿರುತ್ತೆ, ಕೆಲವು ಸಲ ಸಂಜೆ ಟೈಮ್ ಬಂದಿರುತ್ತೆ ಅಂತ. ಹೌದು, ನಾನೀಗ ಮಧ್ಯಾಹ್ನ 2 ಗಂಟೆ ಹತ್ರ ಟೈಮು ವಿಡಿಯೋ ಮಾಡ್ತಾ ಇರೋವಂಥದ್ದು. ನನ್ನ ಗ್ರೂಪ್ನಲ್ಲಿ ಅಥವಾ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಚ್ ಮಾಡಿರೋ ಪ್ರಕಾರ ಇವತ್ತು ಹಣ ಬಿಡುಗಡೆ ಇನ್ನೂ ಆಗಿಲ್ಲ, ಆರಂಭ ಆಗಿಲ್ಲ. ಮಧ್ಯಾಹ್ನ 3 ಗಂಟೆ ನಂತರ ಅಥವಾ 5 ಗಂಟೆ ನಂತರ ಗೃಹಲಕ್ಷ್ಮಿ 18ನೇ ಕಂತಿನ 2,000 ರೂಪಾಯಿ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅದರಲ್ಲೂ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಇನ್ನೂ 17ನೇ ಕಂತಿನ ಹಣ 2,000 ಕೂಡ ಜಮೆ ಆಗಿಲ್ಲ. ಅಂತಹ ಮಹಿಳೆಯರಿಗೆ 2,000 ಪ್ಲಸ್ 2,000 ಒಟ್ಟು 4,000 ಪೆಂಡಿಂಗ್ ಅಮೌಂಟು ಒಟ್ಟಿಗೆ ಕ್ಲಿಯರ್ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸ್ವಲ್ಪ ಜನ ಕಮೆಂಟ್ ಕೂಡ ಮಾಡಿದ್ದಾರೆ, ನಮಗೆ 2 ಕಂತಿನ ಹಣ ಒಂದೇ ದಿನ ಬಿಡುಗಡೆ ಆಗಿದೆ, ನಮ್ಮ ಖಾತೆಗಳಿಗೆ ಬಂದಿದೆ. ನೋಡಿ, ಅಮೌಂಟು ಜಮೆ ಆಗಿರೋ ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಹಾಕಿದ್ದೀನಿ. 11:38ಕ್ಕೆ ಗೃಹಲಕ್ಷ್ಮಿ ಹಣ ಬಂದಿದೆ. ರಾಯಚೂರು ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ 2,000 ರೂಪಾಯಿ ಬಂದಿದೆ ಅಂತ ಹಾಕಿದ್ದಾರೆ. ವಿಡಿಯೋ ಕಮೆಂಟ್ ಮಾಡಿದ್ರು ದಯವಿಟ್ಟು ನಿಮ್ಮ ಡಿಸ್ಟಿಕ್ನ ಕೂಡ ಆ್ಯಡ್ ಮಾಡಿ ನಮಗೆ ಹಣ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಸಹಾಯ ಆಗುತ್ತೆ. ನೋಡಿ, ನಾನು ಹಾಕಿರೋ ಪ್ರತಿಯೊಂದು ಕಮೆಂಟ್ ನೋಡಿದ್ರೆ ನಿಮಗೆ ಯಾವ ಜಿಲ್ಲೆಯವ್ರಿಗೆ ಬಂದಿದೆ, ಯಾವ ಜಿಲ್ಲೆ ಯಾವ ತಾಲೂಕಿಗೆ ಬಂದಿದೆ ಮತ್ತು ಯಾರಿಗೆ ಬಂದಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಕೆಲವರು ಹಣ ಬಂದಿಲ್ಲ ಅನ್ನೋದು ಕೂಡ ಕಮೆಂಟ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರಕ್ಕೆ ನೆನೆ ಸಂಜೆಯಿಂದ ಅಮೌಂಟು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಇನ್ನೊಂದು, ನೆನೆ ರಂಜಾನ್ ಹಬ್ಬ ಇರೋದ್ರಿಂದ ಹಲವಾರು ಜಿಲ್ಲೆಯವರಿಗೆ ಹಣ ಜಮೆ ಆಗೋದಕ್ಕೆ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿರೋವಂಥದ್ದು. ಆದರೆ ಇನ್ನೂ ಕೂಡ ಮಂಡ್ಯ ಜಿಲ್ಲೆಯವರಿಗೆ ಮೈಸೂರು, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಆಮೇಲೆ ಉತ್ತರ ಕನ್ನಡ, ಗದಗ, ಹಾವೇರಿ ಈ ಜಿಲ್ಲೆಯವರಿಗೆ ಇಲ್ಲಿವರೆಗೂ ಕೂಡ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಇವರಿಗೆಲ್ಲ 2ನೇ ಹಂತದಲ್ಲಿ ಹಣ ಜಮೆ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಯಾಕಂದರೆ ಈಗ ಫಸ್ಟ್ ಹಂತದಲ್ಲಿ ಪ್ರತಿ ಸಲ ಕೂಡ ಒಂದಷ್ಟು ಜಿಲ್ಲೆಯವರಿಗೆ ಬರುತ್ತೆ, 2ನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಯವರಿಗೆ, 3ನೇ ಹಂತ, 4ನೇ ಹಂತ ಈ ರೀತಿಯಾಗಿ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಇಲ್ಲಿವರೆಗೂ ಸಾಕಷ್ಟು ಮಹಿಳೆಯರಿಗೆ ಬಂದೇ ಇಲ್ಲ. 18ನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವರಿಗೆ 17 ಬಂದಿಲ್ವಲ್ಲ, ಅಂಥವರಿಗೆ 17 + 18 ಸೇರಿ ಒಟ್ಟು 14,000 ರೂಪಾಯಿ ಬರುತ್ತೆ. ಯಾರಿಗೆ 17 ಬಂದಿದೆಯೋ ಅಂಥವ್ರಿಗೆ 2,000 ರೂಪಾಯಿ ಮಾತ್ರ ಬರುತ್ತೆ. ಮತ್ತು ವಿಡಿಯೋದಲ್ಲಿ ನಾನು ಮಹಿಳೆಯರಿಗೆ 2 ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದು ವಾರದ ನಂತರ 18ನೇ ಕಂತಿನ ಜೊತೆ 19ನೇ ಕಂತಿನ ಹಣ ಬಿಡುಗಡೆಗೂ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಗ ನಿಮಗೆ 2,000 ರೂಪಾಯಿ ಬರುತ್ತೆ ಅಲ್ವಾ, ಇನ್ನೊಂದು ವಾರ 15 ದಿನ ಬಿಟ್ಕೊಂಡು ಮತ್ತೆ ನಿಮಗೆ 2,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಒಟ್ಟು 4,000 ರೂಪಾಯಿ. ಇನ್ನೊಂದು 2-3 ಜಿಲ್ಲೆ
ಎಕ್ಸ್ಟ್ರಾ ಆ್ಯಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅದಾದ ನಂತರ ಬೇರೆ ಜಿಲ್ಲೆಗಳಿಗೆ ವಿಚಾರ ಮತ್ತೆ 3 ಹಂತ 4 ಹಂತಗಳು ಇರೋದ್ರಿಂದ ಎಲ್ಲ ಜಿಲ್ಲೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಕೂಡ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗಾಗಲೇ ಬಹಳಷ್ಟು ಜನರ ಖಾತೆಗೆ 2 ತಿಂಗಳ ಅಕ್ಕಿ ಹಣ ಕೂಡ ಜಾರ ಲೇಟ್ ಆದ್ರೂ ಕೂಡ ಹಾಗೆ ವಿಡಿಯೋ ನೋಡ್ತೀರಾ ನಿಮಗೆ ಅಕ್ಕಿ ಹಣ ಏನಾದರೂ ಬಂದಿತ್ತು ಅಂದ್ರೆ ನೀವು ಅದನ್ನು ಕೂಡ ಕಮೆಂಟ್ ಮಾಡಿ. ಕೆಲವ್ರಿಗೆ ಏನಪ್ಪಾ ಅಂದ್ರೆ ಸಹಾಯ ಆಗುತ್ತೆ. ಆಲ್ರೆಡಿ ಈಗ ಮೊದಲನೇ ಹಂತನೇ ಪ್ರೋಸೆಸ್ ಅಲ್ಲಿ ನಡೀತಾ ಇರೋದು. ನಿಮಗೆ 18 + 19 ಸೇರಿ ಒಟ್ಟಿಗೆ ಬರಬಹುದು 4,000 ಅಥವಾ 17, 18, 19 ಒಟ್ಟಿಗೆ ಸೇರಿ 6,000 ರೂಪಾಯಿ ಬರಬಹುದು. ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ದಾರೆ ಇನ್ನೊಂದು ವಾರ ಬಿಟ್ಕೊಂಡು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ. ವೆಯ್ಟ್ ಮಾಡೋಣ, ಆದಷ್ಟು ಬೇಗ ಹಣ ಬರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರಿಗೆ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.